ಎಲ್ಲ ಪ್ರಜ್ಞಾವಂತ ಇಂಜಿನಿಯರ್ಗಳಿಗೆ ನಮಸ್ಕಾರ. ನಾನು ಬಸವರಾಜ್, NPS ಇನ್ಸೆಕ್ಯೂರ್ ಇಂಜಿನಿಯರ್ ಅಂತ ಈ ಅರ್ಲಿಯರ್ ವಿಡಿಯೋಸಲ್ಲೆಲ್ಲ ಹೇಳ್ತಾ ಇದ್ದೆ. ಯಾಕೆ ನಾವು ಇನ್ಸೆಕ್ಯೂರ್ ಅಂತ ಹೇಳ್ತಾ ಇರೋದಕ್ಕೆ ಸ್ವಲ್ಪ ಕ್ಲಾರಿಫಿಕೇಷನ್ ಕೊಡಲಿಕ್ಕೆ ಇಚ್ಛೆಪಡ್ತೀನಿ. ನಾನು ನಿಮಗೆ ಅವಾಗವಾಗ ಹೇಳ್ತಾ ಇದ್ದೆ ಇನ್ಸೆಕ್ಯೂರ್ ಇಂಜಿನಿಯರ್ ಅಂತ. ನಿಮಗೆಲ್ಲ ತಿಳಿದಿರೋಂಗೆ ನಮ್ಮದು ರಿಫಾರ್ಮ್ಸ್ ಆ್ಯಕ್ಟ್ ಆದಮೇಲೆ ಆವಾಗ ಒಂದು ಟ್ರೈಪಾರ್ಟೈಟ್ ಅಗ್ರಿಮೆಂಟ್ ಆಗಿದೆ. ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕ, KPTCL ಮತ್ತು ನಮ್ಮ ಯೂನಿಯನ್ಸ್ ಆ್ಯಂಡ್ ಫೆಡರೇಷನ್ಸ್ ಏನಿದೆ ಅಲ್ಲಿ ಸಂಘ ಸಂಸ್ಥೆಗಳ ಜೊತೆ ಒಂದೊಂದು ಟ್ರೈಪಾರ್ಟೈಟ್ ಅಗ್ರಿಮೆಂಟ್ ಆಗಿದೆ. ಅದರಲ್ಲಿ ಏನಪ್ಪ ಇದೆ ಅಂದರೆ, ಆ ಡೇಟ್ ತನಕ ಯಾರ್ಯಾರು ಇಂಜಿನಿಯರ್ಸ್ ಇದ್ದಾರೆ ಅಥವಾ ಎಂಪ್ಲಾಯೀಸ್ ಇದ್ದಾರೆ ಅವರೆಲ್ಲ ಪ್ರೊಟೆಕ್ಟೆಡ್ ಅಂಡರ್ ಗೌರ್ಮೆಂಟೇ ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟಿದೆ. ಯಾವುದೇ ರೀತಿ ಸೌಲಭ್ಯದಿಂದ ಅವ್ರು ವಂಚಿತರಾಗಬಾರ್ದು. ಪ್ರಮೋಷನ್ಸ್ ಇರ್ಬೋದು, ಇಂಕ್ರಿಮೆಂಟ್ಸ್ ಇರ್ಬೋದು, ಎಲ್ಲನೂ ಕೂಡ ಏನೇನು ಫೆಸಿಲಿಟೀಸ್ ಕೊಡಬೇಕು ಆ ಫೆಸಿಲಿಟೀಸಲ್ಲಿ ಯಾವುದೇ ರೀತಿ ತಾರತಮ್ಯ ಆಗದೆ ಇರೋಂಗೆ ನೋಡ್ಕೋಬೇಕು. ಪ್ರೈವೇಟೈಸೇಷನ್ ಆದರೂ ಅನ್ನೋ ಥರ ಅಲ್ಲಿ ರೆಕಾರ್ಡ್ಸ್ ಇದೆ ಇಲ್ಲಿ ಟ್ರೈಪಾರ್ಟೈಟ್ ಅಗ್ರಿಮೆಂಟಲ್ಲಿ. ಅದೇ ರೀತಿ ನಾವು 2003 ನಂತರ ಏನು ರಿಕ್ರೂಟ್ಮೆಂಟ್ ಆಗಿದ್ವಿ ಅವ್ರು ಯಾರೂ ಆ ಟ್ರೈಪಾರ್ಟೈಟ್ ಅಗ್ರಿಮೆಂಟಲ್ಲಿ ಕವರ್ ಆಗಿಲ್ಲ. ಅದಕ್ಕೆ ನಾನು ನಿಮಗೆಲ್ಲ ಇನ್ಸೆಕ್ಯೂರ್ ವಿ ಆರ್ ಇನ್ಸೆಕ್ಯೂರ್ ಅಂತ ಯಾವಾಗಲೂ ಹೇಳ್ತಾ ಇದ್ದಿದ್ದು. ಅದಕ್ಕೆ ಅಂತ ಒಂದು ಡಾಕ್ಯುಮೆಂಟ್ ಆಗಿದೆ. ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಒಂದು ಆ್ಯಕ್ಟ್ ಪಾಸ್ ಆಗಿದೆ ಸ್ನೇಹಿತರೆ. ಇಲ್ಲಿದೆ ನೋಡಿ ಆ್ಯಕ್ಟ್. ಇದು ಆ್ಯಕ್ಟ್ 35 ಆಫ್ 2020. ಒಂದು ಗೌರ್ಮೆಂಟ್ ಆಫ್ ಕರ್ನಾಟಕದವರು ಒಂದು ಬಿಲ್ ಪಾಸ್ ಮಾಡಿದ್ದಾರೆ. ಇದರಲ್ಲಿ ಕ್ಲಿಯರಾಗಿ ಹೇಳ್ತಾರೆ. ಏನು ಹೇಳ್ತಾರಪ್ಪ ಈ ಕ್ಲಿಯರಾಗಿ ಅಂತಂದರೆ, ಯಾವುದೇ ರೀತಿ ನಿಮಗೆಲ್ಲ ತಿಳಿದಿರೋಂಗೆ ನಮ್ಮ KPTCL ಇರ್ಬೋದು ಅಥವಾ ಹೆಸ್ಕಾಮ್ಸ್ ಇರ್ಬೋದು, ಎಲ್ಲರೂ ಪಬ್ಲಿಕ್ ಸೆಕ್ಟರ್ ಯುಟಿಲಿಟೀಸ್ ಬರ್ತಿವೆ. ವಿ ಆರ್ ಅಂಡರ್ಟೇಕಿಂಗ್ ಬೈ ಗೌರ್ಮೆಂಟ್, ವಿ ಆರ್ ನಾಟ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್. ಇದರ ಆ್ಯಕ್ಟಲ್ಲಿ ಏನಪ್ಪ ಹೇಳ್ತದೆ ಅಂತಂದರೆ, ಇಟ್ ಈಸ್ ಪ್ರಾಹಿಬಿಷನ್ ಆ್ಯಕ್ಟ್. ನಮ್ಮ ಏನು ಪಬ್ಲಿಕ್ ಯುಟಿಲಿಟಿ ಸರ್ವಿಸಸಲ್ಲಿ ಇದ್ದೀವಿ ಅವ್ರನ್ನ ಗೌರ್ಮೆಂಟ್ ಅಂತ ಕನ್ಸಿಡರ್ ಮಾಡೋದನ್ನ ತಪ್ಪು, ಅದನ್ನ ಪ್ರಾಹಿಬಿಟ್ ಮಾಡಿದ್ದೀವಿ ಅಂತೇಳಿ ಪಾಸ್ ಆಗಿರೋದೇ ಈ ಆ್ಯಕ್ಟ್ ಬಿಲ್. ಇದನ್ನು ಅಪ್ಲೋಡ್ ಮಾಡ್ತೀವಿ ನಿಮ್ಗೆಲ್ಲರಿಗೂ, ದಯವಿಟ್ಟು ಓದ್ಕೊಳ್ಳಿ. ಇದರಲ್ಲಿ ವೆರಿ ಕ್ಲಿಯರ್ ಆಗಿದೆ. ಯಾವುದೇ ಕಾರಣಕ್ಕೂ ಯಾರನ್ನೂ ಕೂಡ ಗೌರ್ಮೆಂಟ್ ಸರ್ವೆಂಟ್ಸ್ ಅಂತೇಳಿ ಅಬ್ಸರ್ವ್ ಮಾಡಬಾರ್ದು ಅನ್ನೋದು ಪಾಸ್ ಆಗಿರೋದೇ ಈ ಬಿಲ್. ಅದಕ್ಕೆ ನಾನು ನಿಮಗೆ ಯಾವಾಗಲೂ ಇನ್ಸೆಕ್ಯೂರ್ ಅಂತ ಹೇಳ್ತಾ ಇದ್ದೆ. ಈ ಆ್ಯಕ್ಟ್ ಏನು ಹೇಳುತ್ತಪ್ಪ ಅಂದರೆ, ಇನ್ ಆರ್ಡರ್ ಟು ಪ್ರಿವೆಂಟ್ ಅಬ್ಸಾರ್ಪ್ಷನ್ ಆಫ್ ದ ಎಂಪ್ಲಾಯೀಸ್ ಆಫ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಇಂಟು ದಿ ಸ್ಟೇಟ್ ಸಿವಿಲ್ ಸರ್ವಿಸಸ್, ದ ಪ್ರಾಹಿಬಿಷನ್ ಆಫ್ ಅಬ್ಸಾರ್ಪ್ಷನ್ ಆಫ್ ಸರ್ವಿಸಸ್ ಆಫ್ ದ ಎಂಪ್ಲಾಯೀಸ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಇನ್ ಪಬ್ಲಿಕ್ ಸೆಕ್ಟರ್ ಇಂಟು ಪಬ್ಲಿಕ್ ಸರ್ವಿಸಸ್. ಆ ಬಿಲ್ಲೇ ಇದು, ಕರ್ನಾಟಕ ಆ್ಯಕ್ಟ್ ನಂಬರ್ 35 ಆಫ್ 2020. ಈ ಆ್ಯಕ್ಟ್ ಬಂದಿರೋದ್ರಿಂದ ಏನು ಸಮಸ್ಯೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಿಮಗೆ ತಿಳಿದಿರೋಂಗೆ ಈಗ ಆಲ್ರೆಡಿ ನಮಗೆ ಇನ್ವಿಟ್ ಇರ್ಬೋದು, TBCB ಇರ್ಬೋದು, ಪ್ರೈವೇಟೈಸೇಷನ್ ಥ್ರೆಟ್ ಎಲ್ಲ ಸಿಕ್ಕಾಬಟ್ಟೆ ಇದೆ. ಆ ನಿಟ್ಟಿನಲ್ಲಿ ಏನಾದರೂ ಪ್ರೈವೇಟೈಸೇಷನ್ ಆಗಿಬಿಟ್ರೆ ಯಾವುದೇ ಪ್ರೊಟೆಕ್ಷನ್ನು ನಮಗೆ ಗೌರ್ಮೆಂಟಿಂದ ಇಲ್ಲ. ಬಿಕಾಸ್ ವಿ ಆರ್ ಪಬ್ಲಿಕ್ ಸೆಕ್ಟರ್ ಅಂಡರ್ನಲ್ಲಿ ವರ್ಕ್ ಮಾಡ್ತೀರಾ ಅಂತ ಬೋರ್ಡ್ ಎಂಪ್ಲಾಯೀಸ್. ಸಿಂಪ್ಲಿ ಹೇಳಬೇಕು ಅಂದರೆ ವಿ ಆರ್ ಬೋರ್ಡ್ ಎಂಪ್ಲಾಯೀಸ್. ನಮಗೆ ಯಾವುದೇ ರೀತಿ ಸೆಕ್ಯೂರಿಟಿ ಇಲ್ಲ. ನಿಮಗೆಲ್ಲ ತಿಳಿದಿರೋಂಗಿದ್ರೆ, ನನಗಿರ್ಬೋದು, ಎನಿ NPS ಇಂಜಿನಿಯರ್ ಇರ್ಬೋದು, ಅಥವಾ ನಮ್ಮ ಅಧ್ಯಕ್ಷೀಯ ಅಭ್ಯರ್ಥಿಯಾದಂಥ ಶ್ರೀರಾಮ್ ಅವರು ಇರ್ಬೋದು, ಅವರು ಕೂಡ ಇದೇ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಸ್ನೇಹಿತರೆ. ಇವೆಲ್ಲರೂ ನಾವು ಒಗ್ಗಟ್ಟಿಂದ ಹೋರಾಡಿ ಈ ಏನಿದೆ ಇನ್ವಿಟ್ ಇರ್ಬೋದು, ಪ್ರೈವೇಟೈಸೇಷನ್ ಇರ್ಬೋದು, ಇದ್ರ ಅಗೇನ್ಸ್ಟ್ ಆಗಿ ವರ್ಕ್ ಮಾಡಿ ನಾವು ನಮ್ಮ ಕಂಪ್ನಿನ ಉಳಿಸ್ಕೊಂಡು ನಮ್ಮ ಜಾಬ್ಗಳನ್ನ ಏನಿದೆ ಅದನ್ನು ಸೆಕ್ಯೂರ್ ಮಾಡ್ಕೋಬೇಕು. ನಮ್ಮ ಜಾಬ್ಗಳನ್ನ ಸೆಕ್ಯೂರ್ ಮಾಡಿಕೊಂಡ್ರೆ ನಮಗೆ ನಾಳೆ ಫ್ಯೂಚರು, ಇಲ್ಲಾಂದರೆ ಫ್ಯೂಚರ್ ಇರೋದಿಲ್ಲ. ಆ ನಿಟ್ಟಿನಲ್ಲಿ ನಾನು ಯಾವಾಗಲೂ ಇನ್ಸೆಕ್ಯೂರ್ ಅಂತ ಹೇಳ್ತಿದ್ದು. ನೀವು NPS ಇಂಜಿನಿಯರೇ ಆಗಿದ್ದರೆ ನಿಮಗೂ ಕೂಡ ಇದೇ ಸಮಸ್ಯೆ ಇದೆ. ಈ ಸಮಸ್ಯೆ ಸುಳಿನಲ್ಲಿ ಯಾರು ಸಿಕ್ಕಿ ಒದ್ದಾಡ್ತಾ ಇದ್ದಾರೆ ಅವರು ಅಷ್ಟೇ ಇದಕ್ಕೆ ಸೊಲ್ಯೂಷನ್ ಹುಡುಕ್ಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಮ್ಮ ತಂಡದವರು ಎಲ್ಲರೂ ಕೂಡ ಈ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಸೆಕ್ಯೂರ್ ಮಾಡ್ಕೋಬೇಕು ನಮ್ಮ ಫ್ಯೂಚರ್, ಅಂದರೆ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದಿದ್ದು. ಈ ಇನ್ಸೆಕ್ಯೂರಿಂದ ಸೆಕ್ಯೂರ್ ಎಡೆಗೆ ಹೋಗಬೇಕು ಅಂತಂದರೆ ನಮ್ಮ ತಂಡ ಬಂದರೆ ಏನು ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಸ್ನೇಹಿತರೆ. ನಮ್ಮ ತಂಡ ಬಂದಿದ್ದೇ ಆದರೆ ನಮ್ಮ ಫೆಡ್ರೇಷನ್ ಎಲ್ಲರನ್ನೂ ಕಾನ್ಫಿಡೆನ್ಸಿಗೆ ತೊಗೊಂಡು ಎಲ್ಲರನ್ನೂ ಒಟ್ಟುಗೂಡಿಸಿ ನಾವು ಗೌರ್ಮೆಂಟ್ ಆಫ್ ಕರ್ನಾಟಕ ಇರ್ಬೋದು, ನಮ್ಮ KPTCL ಮ್ಯಾನೇಜ್ಮೆಂಟ್ ಇರ್ಬೋದು, ಅವ್ರ ಜೊತೆ ಕೂಳ್ತು ನಾವು ಏನಿದ್ದೀವಿ, ನಾವು NPS ಇಂಜಿನಿಯರ್ಸು ಇನ್ಸೆಕ್ಯೂರ್ ಆಗಿದ್ದೀವಿ, ಅದನ್ನು ಸೆಕ್ಯೂರ್ ಕಡೆ ತೊಗೊಂಡು ಹೋಗಲಿಕ್ಕೆ ಶ್ರಮ ಪಡ್ತೀವಿ. ಯಾವುದೇ ರೀತಿ ತೊಂದರೆ ಆಗದಿದ್ದಂಗೆ, ನಮ್ಮ ಜಾಬ್ಗೆ ಥ್ರೆಟ್ ಆಗದೆ ಇರೋ ರೀತಿ ಪ್ರೈವೇಟೈಸೇಷನ್ ಸ್ಟಾಪ್ ಮಾಡಿ ನಮ್ಮ ಜಾಬ್ಗೆ ಒಂದು ಸೆಕ್ಯೂರಿಟಿನ ಒದಗಿಸ್ಕೊಡ್ಲಿಕ್ಕೆ ಶ್ರಮ ಪಡ್ತೀವಿ. ಅದನ್ನ ಮಾಡ್ತೀವಿ. ಯಾಕಂದರೆ ನಾವು ಕೂಡ ಇನ್ಸೆಕ್ಯೂರ್ ಆಗಿದ್ದೀವಿ, ನಮ್ಮ ಅಧ್ಯಕ್ಷರು ಕೂಡ ಇನ್ಸೆಕ್ಯೂರ್ ಆಗಿದ್ದಾರೆ ಸ್ನೇಹಿತರೆ. ಆ ನಿಟ್ಟಿನಲ್ಲಿ ನಾವು ಖಂಡಿತವಾಗಿ ನಮ್ಮ ಜಾಬ್ಗೆ ಒಂದು ಸೆಕ್ಯೂರಿಟಿನ ಒದಗಿಸ್ಕೊಡ್ತೀವಿ. ಜಾಬ್ ಸೆಕ್ಯೂರ್ ಇದ್ರೆ ಅಷ್ಟೇ ನಮಗೆ NPS ಇರ್ಬೋದು, OPS ಇರ್ಬೋದು, ಇಂಕ್ರಿಮೆಂಟ್ ಇರ್ಬೋದು, ಅದರ್ ಬೆನಿಫಿಟ್ಸ್ ಇರ್ಬೋದು, ಎಲ್ಲ ಬೆನಿಫಿಟ್ಸ್ ಸಿಗಬೇಕು ಅಂದರೆ ನಮಗೆ ಜಾಬ್ ಸೆಕ್ಯೂರ್ ಆಗಬೇಕು ಫಸ್ಟು. ಆ ನಿಟ್ಟಿನಲ್ಲಿ ನಮ್ಮ ತಂಡ ಏನಿದೆ, ಶ್ರೀರಾಮ್ ವಿ ತಂಡ, ನಾವು ಶ್ರಮಿಸ್ತೀವಿ. ಹಾಗಾಗಿ ನೀವೆಲ್ಲರೂ, ಇಫ್ ಯು ಆರ್ ಇನ್ಸೆಕ್ಯೂರ್, ಕೈಂಡ್ಲಿ ವೋಟ್ ಅಸ್. ಇಫ್ ಯು ಆರ್ ಇನ್ಸೆಕ್ಯೂರ್, ಇಫ್ ಯು ವಾಂಟ್ ಯುವರ್ ಜಾಬ್ ಟು ಬಿ ಸೆಕ್ಯೂರ್,
ಆ್ಯಂಡ್ ಯುವರ್ ಫ್ಯೂಚರ್ ಸರ್ವಿಸ್, ನಿಮ್ಮ ಸರ್ವೀಸು, ನಿಮ್ಮ ಸಂಬಳ, ಸಾರಿಗೆ ಎಲ್ಲ ಡಿಪಾರ್ಟ್ಮೆಂಟಿಂದ ತೊಗೋಬೇಕು, ಒಂದು ಧೈರ್ಯ ಬೇಕು ಅಂತಂದರೆ ದಯವಿಟ್ಟು ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲೆಲ್ಲ ಕೇಳ್ಕೊಳ್ತೀವಿ. ನಮಸ್ಕಾರ.